ಸಿರಿಯಾದತ್ತ ಲೆಬನಾನ್ ಜನರ ಪಲಾಯನ. ಹಿಜ್ಬುಲ್ಲಾ ಯುದ್ಧ ಭೂಮಿಯಲ್ಲಿ ಭಾರತದ ಸೈನ್ಯ. ಇಸ್ರೇಲ್ ಪ್ರತೀಕಾರಕ್ಕೆ ಲೆಬನಾನ್ ನರಕ. ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಹಾಗೂ ಹಿಜ್ಬುಲ್ಲಾ ನಡುವಿನ ರಕ್ತಸಿಕ್ತ ಸಂಘರ್ಷ ಈಗ ಮತ್ತೊಂದು ಹಂತಕ್ಕೆ ತಲುಪುತ್ತಿದೆ. ಒಂದ್ ಕಡೆ ಇಸ್ರೇಲ್ ಭೂದಾಳಿಗೆ ಸಿದ್ಧತೆ ನಡೆಸುತ್ತಿದೆ. ಯಾವುದೇ ಕ್ಷಣದಲ್ಲಿ ಲೆಬನಾನ್ ಮೇಲೆ ಆಕ್ರಮಣ ಮಾಡೋ ಸಾಧ್ಯತೆ ಇದೆ. ಇದನ್ನ ಖುದ್ದು ಇಸ್ರೇಲ್ ಸೇನಾ ಮುಖ್ಯಸ್ಥ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಪೂರ್ಣ ಶಕ್ತಿಯ ಮೂಲಕ ಲೆಬನಾನ್ ಮೇಲೆ ಆಕ್ರಮಣ ಮಾಡೋಕೆ ಕರೆ ಕೊಟ್ಟಿದ್ದಾರೆ. ಈ ನಡುವೆ ಲೆಬನಾನ್ ಜನ ಸಿರಿಯಾ ಕಡೆ ಪಲಾಯನ ಮಾಡ್ತಿದ್ದು ಗಡಿಯಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಲೆಬನಾನ್ ನಗರಗಳನ್ನ ಬಿಟ್ಟು ಜನ ಸಿರಿಯಾ ಕಡೆಗೆ ಓಡ್ತಿದ್ದಾರೆ. ಇತ್ತ ಭಾರತದ ಸೈನ್ಯ ಕೂಡ ಹಿಜ್ಬುಲ್ಲಾ ಇಸ್ರೇಲ್ ಸಂಘರ್ಷವನ್ನ ಸೂಕ್ಷ್ಮದಿಂದ ಗಮನಿಸುತ್ತಿದೆ. ಹಾಗಿದ್ರೆ ಯುದ್ಧಗ್ರಸ್ತ ಲೆಬನಾನ್ನಲ್ಲಿ ಭಾರತೀಯ ಸೈನ್ಯ ಇರೋದ್ಯಾಕೆ? ಅಲ್ಲಿ ಅವರು ಮಾಡ್ತಿರೋದೇನು? ಸದ್ಯ ಲೆಬನಾನ್ ಪರಿಸ್ಥಿತಿ ಹೇಗಿದೆ? ಸಿರಿಯಾ ಆದ್ರೂ ಲೆಬನಾನ್ ಜನರಿಗೆ ಸೇಫ್ ಇದೆಯಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಇಸ್ರೇಲ್ನಿಂದ ಭೂದಾಳಿಯ ಭಯ, ಸಿರಿಯಾ ಕಡೆ ಕಾಲ್ಕಿತ್ತ ಜನ. ಸ್ನೇಹಿತರೆ, 2023ರ ಅಕ್ಟೋಬರ್ನಿಂದ ಅಂದ್ರೆ ಗಾಜಾ ಯುದ್ಧ ಶುರುವಾದಾಗಿನಿಂದ ಲೆಬನಾನ್ನ ಹಿಜ್ಬುಲ್ಲಾಗಳು ಇಸ್ರೇಲ್ನತ್ತ ರಾಕೆಟ್ ಹಾರಿಸೋಕೆ ಶುರು ಮಾಡಿದ್ರು. ಇಸ್ರೇಲ್ ಕೂಡ ಸೀಮಿತ ರೀತಿಯಲ್ಲೇ ಇದನ್ನ ತಡೆಗಟ್ತಿತ್ತು. ಆದ್ರೆ ಈ ವರ್ಷದ ಜುಲೈ ತಿಂಗಳಲ್ಲಿ ಗೋಲನ್ ಹೈಟ್ಸ್ ಪ್ರದೇಶದಲ್ಲಿ ಇಸ್ರೇಲ್ ಮಕ್ಕಳ ಮೇಲೆ ಹಿಜ್ಬುಲ್ಲಾಗಳು ರಾಕೆಟ್ ಹಾರಿಸಿ ಹತ್ಯೆ ಮಾಡಿದ ನಂತರ ಈ ಕದನ ಮಿತಿಮೀರಿ ಹೋಗಿದೆ. ಅಷ್ಟು ದಿನದಿಂದ ನಡೆದ ಸಂಘರ್ಷ ಒಂದು ಲೆಕ್ಕವಾದ್ರೆ, ಆ ಘಟನೆಯಾದ ನಂತರ ಇಸ್ರೇಲ್ ಕಂಡು ಕೇಳರಿಯದ ರೀತಿ ಪ್ರತೀಕಾರ ಹೇಳ್ತಿದೆ. ಹಿಜ್ಬುಲ್ಲಾಗಳ ದೊಡ್ಡ ದೊಡ್ಡ ಕಮಾಂಡರ್ಗಳನ್ನ ಹೊಡೆದು ಹಾಕ್ತಿದೆ. ಇಸ್ರೇಲ್ ಆರ್ಭಟ ಯಾವ ಮಟ್ಟಕ್ಕಿದೆ ಅಂದ್ರೆ, ಖುದ್ದು ಅಮೆರಿಕ ಹೇಳಿದ್ರೂ ಇಸ್ರೇಲ್ ಕೇಳ್ತಿಲ್ಲ. 2006ರ ಯುದ್ಧದ ಬಳಿಕ ಎರಡೂ ಪಡೆಗಳ ನಡುವೆ ತೀವ್ರ ಹಣಾಹಣಿ ನಡೆಯುತ್ತಿದೆ. ಈವರೆಗೂ ಲೆಬನಾನ್ನಲ್ಲಿ ಸುಮಾರು 1300 ಮಂದಿ ಸಾವನ್ನಪ್ಪಿದ್ದಾರೆ. 6000ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇನ್ನು ಇಸ್ರೇಲ್ ಕೂಡ ನಾಗರಿಕರು, ಸೈನಿಕರು ಸೇರಿ 50ಕ್ಕೂ ಅಧಿಕ ಮಂದಿಯನ್ನ ಕಳ್ಕೊಂಡಿದೆ. ಈ ನಡುವೆ ಇಸ್ರೇಲ್ ಗ್ರೌಂಡ್ ಅಟ್ಯಾಕ್ಗೆ ಸಿದ್ಧತೆ ಮಾಡ್ತಿದ್ದು, ಲೆಬನಾನ್ನಲ್ಲಿದ್ದ ಜನ ಈಗ ಸಿರಿಯಾ ಕಡೆಗೆ ತಲುಪ್ತಿದ್ದಾರೆ. ಸ್ನೇಹಿತರೆ, ನೀವೀಗ ಒಂದು ಮ್ಯಾಪ್ ನೋಡ್ತಿರ್ಬೋದು. ವಾಯುಪಡೆಯ ಮೂಲಕ ಇಸ್ರೇಲ್ ದೊಡ್ಡ ಮಟ್ಟದಲ್ಲಿ ಸ್ಫೋಟಕ ಸುರಿತಾ ಇದೆ. ಒಂದಲ್ಲ ಎರಡಲ್ಲ, ಇದುವರೆಗೂ 2000 ಜಾಗಗಳ ಮೇಲೆ ವಾಯುದಾಳಿ ನಡೆಸಿದೆ. ಅಕ್ಟೋಬರ್ 8ರಿಂದ 8000ಕ್ಕೂ ಅಧಿಕ ದಾಳಿ ಮಾಡಲಾಗಿದೆ. ಈ ಪೈಕಿ ಖಿಯಾಮ್ ಪ್ರದೇಶ ಒಂದರಲ್ಲೇ ಸುಮಾರು 254 ದಾಳಿಯಾಗಿದೆ. ಫಾರ್ಕಿಲಾದಲ್ಲಿ 312 ದಾಳಿಗಳಾಗಿವೆ. ಹುಲಾದಲ್ಲಿ 298 ದಾಳಿ, ಐದಾ ಅಲ್ ಶಾಬ್ನಲ್ಲಿ 409 ದಾಳಿ, ರಾಸ್ ಆನ್ ನಕೌರಾದಲ್ಲಿ 313 ದಾಳಿ ಮಾಡಲಾಗಿದೆ. ರಾಜಧಾನಿ ಬೈರೂತ್ ಸೇರಿ ಸಾಕಷ್ಟು ನಗರಗಳ ಮೇಲೂ ಇಸ್ರೇಲ್ ಸ್ಫೋಟಕ ಸುರಿದಿದೆ. ಇನ್ನು ಹಿಜ್ಬುಲ್ಲಾ ಕೂಡ 1900 ಟಾರ್ಗೆಟ್ಗಳನ್ನ ಗುರಿ ಮಾಡಿ ದಾಳಿ ಮಾಡಿದೆ. ಇಷ್ಟಾದ್ರೂ ಈ ಸಂಘರ್ಷ ನಿಲ್ತಾ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಲೆಬನಾನ್ ಅತ್ಯಂತ ಚಿಕ್ಕ ದೇಶ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಷ್ಟು ವಿಸ್ತೀರ್ಣ ಬರುತ್ತೆ. ಅಲ್ಲೇ 52 ಲಕ್ಷ ಜನ ವಾಸ ಮಾಡ್ತಿದ್ದಾರೆ. ಆದ್ರೆ ಇಸ್ರೇಲ್ನಿಂದ ದಾಳಿಯಾದ ಬೆನ್ನಲ್ಲೇ ಲಕ್ಷ ಜನ ವಲಸೆ ಹೋಗೋಕೆ ಶುರು ಮಾಡಿದ್ದಾರೆ. ಈಗಾಗಲೇ ಕಾಲು ಭಾಗದಷ್ಟು ದೇಶವನ್ನ ಖಾಲಿ ಮಾಡಲಾಗ್ತಿದೆ. ಅಂದ್ರೆ ಲೆಬನಾನ್ ಸರ್ಕಾರದ ಪ್ರಕಾರ ಇದುವರೆಗೂ 9 ಲಕ್ಷ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಅವರಿಗೆ ಶೆಲ್ಟರ್ನಲ್ಲಿ ಆಶ್ರಯ ಕೊಡಲಾಗಿದೆ. ಇನ್ನು 1 ಲಕ್ಷ ಜನರು ಮನೆ ಕಳ್ಕೊಂಡಿದ್ದಾರೆ. ದೊಡ್ಡ ಸಮುದಾಯ ಬೈರೂತ್ನ ಉತ್ತರ ಭಾಗಕ್ಕೆ ಓಡ್ತಿದ್ರೆ, ಮತ್ತೊಂದಷ್ಟು ಜನರು ಸಿರಿಯಾ ಕಡೆಗೆ ಪಲಾಯನ ಮಾಡ್ತಿದ್ದಾರೆ. ನೀವೀಗ ಮ್ಯಾಪ್ನಲ್ಲಿ ನೋಡ್ತಿರ್ಬೋದು, ಇದೇ ಸಿರಿಯಾ. ಎರಡೂ ದೇಶಗಳ ನಡುವೆ 394 ಕಿಲೋಮೀಟರ್ ಉದ್ದದ ಗಡಿ ಇದೆ. ಹಾಗ್ ನೋಡಿದ್ರೆ ಇಬ್ಬರ ನಡುವೆ ಗಡಿ ಸಂಘರ್ಷ ಕೂಡ ಇದೆ. ಆದ್ರೂ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಜನ ಅಕ್ರಮವಾಗಿ ನುಸುಳ್ತಾ ಇರ್ತಾರೆ. ಸಿರಿಯಾದಲ್ಲಿ ನಾಗರಿಕ ಸಂಘರ್ಷ ಶುರುವಾದ್ಮೇಲೆ ಅಲ್ಲಿದ್ದ ಸುಮಾರು 15 ಲಕ್ಷ ಜನರು ಈ ಪುಟ್ಟ ಲೆಬನಾನ್ಗೂ ಬಂದಿದ್ರು. ಹೆಚ್ಚಿನವರು ಈ ದಕ್ಷಿಣ ಲೆಬನಾನ್ನಲ್ಲಿ ಆಶ್ರಯ ಪಡೆದಿದ್ರು. ಆದ್ರೆ ಈಗ ಹಿಜ್ಬುಲ್ಲಾ ಬಡಿದಾಟ ಶುರುವಾದ್ಮೇಲೆ ಜನ ತಮ್ಮ ದೇಶನೇ ಎಷ್ಟೋ ವಾಸಿ ಅಂತ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅವರ ಜೊತೆಗೆ ಮೂಲ ಲೆಬನಾನ್ ಜನರು ಕೂಡ ಸೇರ್ಕೋತಿದ್ದಾರೆ. ಸಿರಿಯಾದ ಗಡಿಯಲ್ಲಿ ಸಾವಿರಾರು ಜನ ತಮ್ಮ ಕುಟುಂಬ ಸಮೇತ ಪಲಾಯನ ಮಾಡ್ತಿದ್ದಾರೆ ಅಂತ ವಿಶ್ವಸಂಸ್ಥೆಯ ಮಾನವ ಹಕ್ಕು ಸಂಸ್ಥೆ ಹೇಳ್ತಾ ಇದೆ. ಬಸ್ಗಳಲ್ಲಿ, ಕಾರುಗಳಲ್ಲಿ, ಟೆಂಪೋ ಟ್ರಕ್ಗಳಲ್ಲಿ ಜನ ಲೆಬನಾನ್ ಬಿಟ್ಟು ಪರಾರಿಯಾಗ್ತಿದ್ದಾರೆ. ಸೈಕಲ್ಗಳ ಮೇಲೆ, ಬೈಕ್ಗಳ ಮೇಲೆ ತಮ್ಮ ವಸ್ತು ತಗೊಂಡು ಹೋಗ್ತಿದ್ದಾರೆ. ಅದ್ಯಾವುದೂ ಸಿಗ್ಲಿಲ್ಲ ಅಂದ್ರೆ ಜನ ನಡ್ಕೊಂಡು ಜೀವ ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ
ಯುಎನ್ಎಚ್ಸಿಆರ್ ಇದಕ್ಕೆ ಕಳವಳ ವ್ಯಕ್ತಪಡಿಸಿದೆ. ಅಲ್ಲದೆ ಮಹಿಳೆಯರು, ಚಿಕ್ಕ ಮಕ್ಕಳು, ಶಿಶುಗಳು ಸೇರಿದ ಹಾಗೆ ದೊಡ್ಡ ಜನಸಮೂಹ ಹೀಗೆ ಸಾಮೂಹಿಕ ವಲಸೆ ಹೋಗ್ತಿದೆ. ರಾತ್ರಿಯಲ್ಲಿ ವಿಪರೀತ ಚಳಿ, ಹಗಲಿನಲ್ಲಿ ಮೈಸುಡುವ ಬಿಸಿಲಿನಲ್ಲಿ ಅವರು ಕಾಲ ಕಳೀತಾ ಇದ್ದಾರೆ. ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ಹೊಡೆದಾಟದಿಂದ ಕೆಲವರಿಗೆ ಗಾಯಗಳು ಆಗಿವೆ. ಕಳೆದ 48 ಗಂಟೆಗಳಲ್ಲಿ 27,000ಕ್ಕೂ ಅಧಿಕ ಜನ ಸ್ಥಳಾಂತರಗೊಂಡಿದ್ದಾರೆ. ನಿಮಿಷಕ್ಕೂ ಜನ ತಮ್ಮ ಮನೆಗಳನ್ನ ಬಿಟ್ಟು ಆಚೆ ಬರ್ತಿದ್ದಾರೆ ಅಂತ ಯುಎನ್ಎಚ್ಸಿಆರ್ ಹೇಳಿದೆ. ಜೊತೆಗೆ ಸಿರಿಯಾಗೋದ್ರೂ ಅಲ್ಲಿ ಇನ್ನೊಂದು ಸಮಸ್ಯೆ ಇದೆ ಅಂತ ಖುದ್ದು ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ. ಯಾಕಂದ್ರೆ ಸಿರಿಯಾ ಕೂಡ ಶಾಂತಿ ಇರೋ ದೇಶ ಅಲ್ಲ. ಅಲ್ಲಿ 70ಕ್ಕೂ ಅಧಿಕ ಬಂಡುಕೋರರ ಗುಂಪುಗಳು ಬಶರ್ ಸರ್ಕಾರದ ವಿರುದ್ಧ ಸಶಸ್ತ್ರ ದಾಳಿ ಮಾಡಿವೆ. ಒಂದಷ್ಟು ಪ್ರದೇಶಗಳ ಮೇಲೆ ಹಿಡಿತವನ್ನು ಹೊಂದಿವೆ. ಅಂದ್ರೆ ಸಿರಿಯಾದ ಒಳಗೆ 10 ಸಿರಿಯಾಗಳು ಸ್ವಂತವಾಗಿ ಕಾರ್ಯಾಚರಣೆ ಮಾಡ್ತಿವೆ. ಸರಿಯಾದ ಮೂಲಸೌಕರ್ಯ ಇಲ್ಲ, ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲ. ದಿನವೂ ದಾಳಿಗಳು, ಸ್ಫೋಟಗಳು ನಡೀತಾನೇ ಇವೆ. ಜಾಗತಿಕ ಭಯೋತ್ಪಾದಕ ಸಂಘಟನೆಗಳು ಅಲ್ಲಿ ಒಂದಷ್ಟು ಜಾಗ ಇಟ್ಕೊಂಡಿವೆ. ಅಲ್ಲದೆ ಇಸ್ರೇಲ್ನಿಂದ ಆಗಾಗ ಏರ್ ಸ್ಟ್ರೈಕ್ಗಳು ನಡೀತಾನೆ ಇರ್ತವೆ. ಸಿರಿಯಾದ ಬಂಡುಕೋರರು ಇಸ್ರೇಲ್ ವಿರುದ್ಧ ದಾಳಿ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡ್ತಿರುತ್ತೆ. ಗಾಜಾ ಯುದ್ಧ ಶುರುವಾದಾಗಿನಿಂದ ಇದುವರೆಗೂ ಸಿರಿಯಾದಲ್ಲೇ 300ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಅಲ್ಲಿಯೂ ಅವರಿಗೆ ಸೂಕ್ತ ವ್ಯವಸ್ಥೆ ಸಿಗೋದು ಅನುಮಾನ ಅಂತ ಹೇಳಲಾಗ್ತಿದೆ. ಅವರಿಗೆ ಅಲ್ಲಿ ಊಟ, ಬಟ್ಟೆ, ವಸತಿ ಕೊಡಬೇಕು ಅಂದ್ರೂ ಚಾಲೆಂಜ್ ಇದೆ ಅಂತ ವಿಶ್ವಸಂಸ್ಥೆ ಹೇಳಿದೆ. ಆದ್ರೂ ಸರಿಯಾದ ನೆಲೆಗಳನ್ನ ಹುಡುಕಿ ಅಲ್ಲಿನ ಆಡಳಿತದ ಸಹಕಾರ ಪಡೆದು ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಆದ್ರೂ ಸಾವಿರಾರು ಜನರನ್ನ ಒಟ್ಟಿಗೆ ನೆಲೆಗೊಳಿಸೋದು ತುಂಬಾ ಚಾಲೆಂಜಿಂಗ್ ವಿಚಾರ. ಇನ್ನು ಹಿಜ್ಬುಲ್ಲಾ ಇಸ್ರೇಲ್ ಸಂಘರ್ಷ ಮಿತಿ ಮೀರಿದ ಹಾಗೆ ಭಾರತದ ಸೈನ್ಯ ಕೂಡ ಅಲರ್ಟ್ ಆಗಿದೆ. ಸುಮಾರು ಜನಕ್ಕೆ ಭಾರತದ ಸೈನ್ಯಕ್ಕೂ ಈ ಸಂಘರ್ಷಕ್ಕೂ ಸಂಬಂಧ ಏನು ಅಂತ ಗೊಂದಲ ಇರ್ಬೋದು. ಆದ್ರೆ ಈ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವಿನ ಸಂಘರ್ಷದಲ್ಲಿ ಈ ಪಡೆ ದೊಡ್ಡ ಮಟ್ಟದ ಪಾತ್ರ ನಿಭಾಯಿಸುತ್ತಿದೆ. ನಿಮಗೆ ವಿಶ್ವಸಂಸ್ಥೆ ಬಳಿ ಶಾಂತಿ ಪಾಲನೆ ಪಡೆ ಇರೋದು ಗೊತ್ತಿರಬಹುದು. ಜಗತ್ತಿನ ಎಲ್ಲಾ ದೇಶಗಳ ಸಿಬ್ಬಂದಿಯೂ ಇಲ್ಲಿ ಇರ್ತಾರೆ. ಅದರ ಒಂದು ತುಕಡಿ ಲೆಬನಾನ್ ಮತ್ತು ಇಸ್ರೇಲ್ ಬಾರ್ಡರ್ನಲ್ಲಿದೆ. ಯುನೈಟೆಡ್ ನೇಷನ್ಸ್ ಇಂಟರಿಮ್ ಫೋರ್ಸ್ ಇನ್ ಲೆಬನಾನ್ ಅಥವಾ UNIFIL ಮಿಷನ್ ಅಂತ ಕರೀತಾರೆ. ಇದು ಯಾರ ಪರವೂ ಯಾರ ವಿರುದ್ಧವೂ ಯುದ್ಧ ಮಾಡಲ್ಲ. ಬದಲಾಗಿ ಹಿಂಸೆ ಪೀಡಿತ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತೆ. ಈ ಭಾಗದಲ್ಲಿ ಸ್ಥಿರತೆ ಕಾಯ್ದುಕೊಳ್ಳೋದು, ಯಾರಾದ್ರೂ ಪ್ರಚೋದನೆ ಮಾಡಿದ್ರೆ ಅದನ್ನ ಹತ್ತಿಕ್ಕೋ ಕೆಲಸ ಮಾಡುತ್ತೆ. ಜೊತೆಗೆ ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಸಿಬ್ಬಂದಿಗಳು ಆರೋಗ್ಯ, ವಸತಿ ಸೇರಿ ಸಾಕಷ್ಟು ಮಾನವೀಯ ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ. ಸೊ ಅವರನ್ನೂ ಕಾಪಾಡಬೇಕು. ಸದ್ಯದ ಮಾಹಿತಿ ಪ್ರಕಾರ ಲೆಬನಾನ್ನಲ್ಲಿ 10,058 ಸಿಬ್ಬಂದಿ ಇದ್ದಾರೆ. ಜಗತ್ತಿನ ಹಲವಾರು ದೇಶಗಳ ಸಿಬ್ಬಂದಿ ಅಲ್ಲಿ ವರ್ಕ್ ಮಾಡ್ತಿದೆ. ಅದರಲ್ಲಿ ಭಾರತದಿಂದ ಸುಮಾರು 903 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಮ್ಯಾಪ್ ಅಲ್ಲಿ ನೋಡ್ತಿರ್ಬೋದು, ಇಲ್ಲಿ ಭಾರತದ ಸೇನೆ ಇದೆ. ದಕ್ಷಿಣ ಲೆಬನಾನ್, ಸಿರಿಯಾ ಹಾಗೂ ಇಸ್ರೇಲ್ನ ಗೋಲನ್ ಹೈಟ್ಸ್ ಪ್ರದೇಶದ ನಡುವೆ ನಮ್ಮ ಸೇನೆ ನಿಯೋಜನೆಯಾಗಿದೆ. ಅಂದ್ರೆ ಸಂಘರ್ಷ ಎಲ್ಲಿ ಹೆಚ್ಚು ನಡೀತಾ ಇದೆಯೋ ಅಲ್ಲೇ ಭಾರತದ ಫೋರ್ಸ್ ಇದೆ. ಹೀಗಾಗಿ ನಮ್ಮ ಸೈನಿಕರ ಸುರಕ್ಷತೆ ಬಗ್ಗೆ ಖಚಿತಪಡಿಸಿಕೊಳ್ಳೋಕೆ ಭಾರತೀಯ ಸೈನ್ಯಾಧಿಕಾರಿಗಳು ಆ ದೇಶಗಳ ಪರಿಸ್ಥಿತಿಯನ್ನ ಎಚ್ಚರಿಕೆಯಿಂದ ಗಮನಿಸುತ್ತಿದ್ದಾರೆ. ಅಂದಹಾಗೆ ಸದ್ಯ 6,000 ಭಾರತೀಯ ಸೈನಿಕರು ವಿಶ್ವದಾದ್ಯಂತ ವಿವಿಧ UN ಮಿಷನ್ಗಳಲ್ಲಿ ತೊಡಗಿಕೊಂಡಿದ್ದಾರೆ. ಕಳೆದ ದಶಕಗಳಲ್ಲಿ ಈ ಕಾರ್ಯಾಚರಣೆಗಳಲ್ಲೇ 159 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗಾಗಿ ಹೆಚ್ಚಿನ ಅನಾಹುತ ಆಗದ ರೀತಿಯಲ್ಲಿ ಇದನ್ನ ಮಾನಿಟರ್ ಮಾಡಲಾಗ್ತಿದೆ. ಇನ್ನು ಈ ಕ್ಷಣಕ್ಕೆ ಇಸ್ರೇಲ್ ಕೂಡ ಯುದ್ಧ ನಿಲ್ಲಿಸೋ ಥರ ಕಾಣಿಸ್ತಿಲ್ಲ. ಫ್ರಾನ್ಸ್, ಅಮೆರಿಕಗಳು ಕದನ ವಿರಾಮಕ್ಕೆ ಪ್ರಯತ್ನ ಮಾಡ್ತಿವೆ. ಆಸ್ಟ್ರೇಲಿಯಾ ಅಂತೂ ಇಸ್ರೇಲ್ ಇಂಟರ್ನ್ಯಾಷನಲ್ ಕಮ್ಯುನಿಟಿಯ ಮಾತು ಕೇಳಬೇಕು ಅಂತ ಹೇಳ್ತಾ ಇದೆ. ಇಷ್ಟಾದ್ರೂ ಇಸ್ರೇಲ್ ಕೇರ್ ಮಾಡ್ತಿಲ್ಲ. ಅದಕ್ಕೆ ಇಸ್ರೇಲ್ನ ಆಂತರಿಕ ರಾಜಕಾರಣ ಮತ್ತು ಇಸ್ರೇಲ್ಗೆ ತಮ್ಮ ಶತ್ರುಗಳಿಂದ ಇರೋ ಬೆದರಿಕೆ ಎರಡೂ ರೀಸನ್ ಇರ್ಬೋದು. ಆದ್ರೆ ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವಿನ ಕಾದಾಟ ಲೆಬನಾನ್ ಅನ್ನೋ ದೇಶಕ್ಕೆ ಮಾತ್ರ ಅಕ್ಷರಶಃ ಮರಣ ಶಾಸನ ತರ ಆಗಿದೆ.